Hi, my dear students. Welcome back to my channel. Hope everyone are fine. So, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಿಮ್ಮ ಫಿಸಿಕ್ಸ್ ಪಾರ್ಟ್ ಇಂದ ಅಂದ್ರೆ SSLC ಸೈನ್ಸ್ ಫಿಸಿಕ್ಸ್ ಪಾರ್ಟ್ ಇಂದ ಕೇಳುವ ಒಂದು ಅಥವಾ ಕೇಳಬಹುದಾದಂತ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೊಂಥರ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು ಫಾರ್ ದ ಫಿಸಿಕ್ಸ್ ಸೆಕ್ಷನ್. ಸೊ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಮ್ಯಾರಥಾನ್ ಸೀರೀಸ್. 11 days ಕಂಪ್ಲೀಟ್ ಆಗಿದೆ ಮ್ಯಾರಥಾನ್ ಸೀರೀಸ್ ಅಲ್ಲಿ. I have completed few chemistry lessons and also few biology lessons. ಅದರಲ್ಲಿ ನಾನು ಯಾವ್ದೆಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇಫ್ ಯು ಆರ್ ಫಾಲೋಯಿಂಗ್ ಆಲ್ ದೋಸ್ ಕಾನ್ಸೆಪ್ಟ್ ಡೆಫಿನೆಟ್ಲಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಆ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಏನ್ ಮಾರ್ಕ್ಸ್ ಬರಬೇಕು ಕಂಪ್ಲೀಟ್ ಆಗಿ ಬರುತ್ತೆ. ಹೋಪ್ ಯು ಆಲ್ ಆರ್ ವಾಚಿಂಗ್ ದಟ್ ವಿಡಿಯೋ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, do subscribe the channel and also watch all the videos which I am doing for your final examination preparation. So coming to today's video, ತುಂಬಾನೇ ಇಂಪಾರ್ಟೆಂಟ್ ಇದು. ಲೆಸನ್ ವೈಸ್ ಒಂದು ಬ್ಯೂಟಿಫುಲ್ PDF ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಏನಂದ್ರೆ ಈ PDF ನಲ್ಲಿ ಲೆಸನ್ ವೈಸ್ ಸೊ ರಿಪೀಟೆಡ್ ಆಗಿ ಇಷ್ಟು ವರ್ಷದಿಂದ ಕೇಳಿರುವಂತ ಕ್ವೆಶ್ಚನ್ ಅಥವಾ ಒಂದು ಲೆಸನ್ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ನ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ಅಂತ ನಾವು ಕನ್ಸಿಡರ್ ಮಾಡುವಂತ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕ್ವೆಶನ್ಸ್ ಅನ್ನ ಇಲ್ಲಿ ನಾನು ಫ್ರೇಮ್ ಮಾಡಿದ್ದೀನಿ. ಓಕೆ, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ನಾನು ಎಲ್ಲದನ್ನು ಒಂದ್ಸಲಿ ಕ್ವಿಕ್ ಆಗಿ ರಿವೈಸ್ ಮಾಡ್ತಾ ಬರ್ತೀನಿ. ಸೊ ಡೂ ವಾಚ್ ದ ಕಂಪ್ಲೀಟ್ ವಿಡಿಯೋ. ಇಟ್ ಇಸ್ ಕಂಪ್ಲೀಟ್ಲಿ ಯೂಸ್ಫುಲ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಅಂಡ್ ಈ PDF ನಲ್ಲಿ ನಾನು ಹೇಗೆ ಡಿಸೈನ್ ಮಾಡಿದೀನಿ ಅಂದ್ರೆ ಲೆಸನ್ಸ್ ನ ಲಿಂಕ್ ಕೂಡ ಹಾಕಿದ್ದೀನಿ. ಓಕೆ, ಅಂದ್ರೆ ಒಂದ್ ವೇಳೆ ಯಾವ್ದೋ ಒಂದು ಕ್ವೆಶ್ಚನ್ ಓದ್ತಿರ್ತೀರಾ, ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಗೊತ್ತಾಗಿಲ್ಲ, ಸೊ ವಾಟ್ ಟು ಡೂ, ನೀವೇನ್ ಮಾಡ್ಬೇಕು? ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಆ PDF ನಲ್ಲಿ ಇರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲಾಂಗ್ ವಿತ್ ದಟ್ ಕ್ವೆಶ್ಚನ್ ಆನ್ಸರ್ಸ್ ನೀವು ವಿಡಿಯೋನ ಕೂಡ ನೋಡ್ಕೊಳ್ಬಹುದು. ಅಂದ್ರೆ ಯಾವ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಆ ಕಾನ್ಸೆಪ್ಟ್ ಹತ್ರ ಡ್ರ್ಯಾಗ್ ಮಾಡಿ ನೀವು ಆ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬಹುದು. ಸೊ ಇದು ತುಂಬಾನೇ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿದೀನಿ, ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ಇದು. ಸೊ ಇದೇ ರೀತಿ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕೂಡ ನಾನು ಪ್ರಿಪೇರ್ ಮಾಡ್ತೀನಿ. ಆಸ್ ಐ ಆಮ್ ಡೂಯಿಂಗ್ ಮ್ಯಾರಥಾನ್ ಸೀರೀಸ್, ಸೊ ಇಟ್ ಟೇಕ್ ಸಮ್ ಟೈಮ್ ಫಾರ್ ಮೀ. ಸೊ ಐ ವುಡ್ ಲೈಕ್ ಟು ಕ್ವಿಕ್ಲಿ ಶೇರ್ ದ ಲಿಂಕ್ ಆಫ್ ದಿಸ್ ವಿಡಿಯೋ ಟು the students who are already waiting in the Telegram group, because most of the students were asking me to share the link in the Telegram group, which I could not share with them. Just a minute, I just quickly share the link and I'll get back to you children. So I welcome each and everyone who are present in today's live. I think that whatever I'm teaching, every concept, it is reaching you and you are able to understand all the concepts. So nimge video ಇಷ್ಟ ಆಗ್ತಿದೆ ಅಂತಂದ್ರೆ don't forget to like this video. And at the end of the session you'll come to know how productive this video was. Okay, yes, link na share ಮಾಡಿದೀನಿ. Telegram group ನಲ್ಲಿ ಇರೋರೆಲ್ಲ ಜಾಯಿನ್ ಆಗಬಹುದು. Yes, so physics part ಅನ್ನು ನೋಡ್ತಾ ಬರೋಣ. ಫಸ್ಟ್ ಲೆಸನ್ ನಾನು ಇಲ್ಲಿ ತಗೊಂಡಿರುವಂತದ್ದು ಸೋರ್ಸಸ್ ಆಫ್ ಎನರ್ಜಿ. ಸೋರ್ಸಸ್ ಆಫ್ ಎನರ್ಜಿಗೆ 2 to 3 ಮಾರ್ಕ್ಸ್ ಅಷ್ಟೇ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಂದ್ರೆ ಇಗ್ನೋರ್ ಮಾಡ್ತಾರೆ ಈ ಲೆಸನ್ ಅನ್ನ. ಶುಡ್ ನಾಟ್ ಇಗ್ನೋರ್. So what are the different questions that you can expect from the examination point of view from this lesson ಅಂತ ನೋಡೋದಾದ್ರೆ, what is solar cell? Okay, what is solar cell? List out the applications and limitations of solar cell. ಈ ಕ್ವೆಶ್ಚನ್ ಅನ್ನ ಕೇಳಬಹುದು. So what is solar cell? Solar cell, it is a device that converts the solar energy into electrical energy ಅಂತ ಹೇಳ್ತೀವಿ. It is a device which converts the solar energy into electrical energy. Clear ಆಯ್ತಾ? So next, what are the applications of solar cell? ನೋಡಿ ಸಬ್ ಕ್ವೆಶ್ಚನ್ ಅಲ್ಲಿ ನಾನು ಮತ್ತೆ ಅದನ್ನ ರೆಪ್ರೆಸೆಂಟ್ ಮಾಡಿದೀನಿ. What are the applications of solar cell? So the applications are, it is used in the artificial satellites, traffic light controller, radio and wireless transmission, TV relay stations. So these are some of the applications of solar cell. What are the limitations of solar cell? Limitations are they are highly expensive and they are low efficiency. These are the limitations. Okay, so moving to next question. So ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಇದನ್ನ ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಓಕೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಫ್ಯೂಯಲ್ ಆರ್ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್, ಈಸಿಲಿ ಅವೈಲಬಲ್, ಈಸಿ ಟು ಟ್ರಾನ್ಸ್ಪೋರ್ಟ್, ಲೆಸ್ ಪೊಲ್ಯೂಷನ್ ಅಂಡ್ ಸ್ಮೋಕ್ ಫ್ರೀ, cheap and economical. These are the characteristics of the good source of energy. Moving to next question, see, mention the disadvantages of wind energy ಅಂತ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಏನ್ ಬರೀತೀರಾ? See, it requires a lot of lands to establish the setup. Okay, that is one of the disadvantage. Next, wind energy is non-polluting, but the turbines may create a lot of noise. And it is expensive and it requires a lot of initial investment. ಇದೆಲ್ಲ ಕೂಡ ಏನಾಗಿದೆ?
They are all considered to be the disadvantages of wind energy. Next, mention the disadvantages of hydropower energy. So, in hydropower energy, the disadvantage, the dams can be constructed only in the limited number of places. Large area of agricultural land and the human habitations are submerged. Large ecosystems are destroyed when submerged under the water in the dams. So these are some of the disadvantages of hydropower energy. Hydropower energy na disadvantages idagide. Clear aitala? Yes sir. So next nodi, next iruvantaddu, what are the advantages of bioenergy? ಈಗ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ವಾಟ್ ಎವರ್ ಐಮ್ ಜಸ್ಟ್ ಕ್ವಿಕ್ಲಿ ರಿವೈಸಿಂಗ್, these are definitely will be asked in the examination, because most previous year 2018 in the question paper ನೋಡ್ತಾ ಬನ್ನಿ, physics ಈ questions ಎಲ್ಲ repeated ಆಗಿ ಕೇಳಿದ್ದಾರೆ. So they are very very important. Okay, yes, advantages of bioenergy, it is an excellent fuel, burns without smoke, heating capacity is very high, the slurry left behind is used as manure. ಇದೆಲ್ಲ ಏನಾಗುತ್ತೆ, they are the advantages of bioenergy. Next, what are the hazards of nuclear energy ಅಂತ ಕೇಳಿದ್ರೆ, what are the hazards of nuclear energy? The disposal and management of nuclear waste, decomposition of uranium into harmful subatomic masses, accidental leakage of radiation. ಇದೆಲ್ಲ ಏನಾಗಿದೆ, they are the hazards of nuclear energy. They are the hazards of nuclear energy. Okay, so next ನೋಡಿ, ಇದಿಷ್ಟು ತುಂಬಾನೇ important points from sources of energy. Let us go for human eye and the colorful world. Human eye and colorful world. ಇದರಲ್ಲಿ ಏನೇನು ಕೇಳ್ಬೋದು ನೋಡಿ, ಇಲ್ಲೊಂದು ಲಿಂಕ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ನಾನು ಯಾವಾಗ PDF ಶೇರ್ ಮಾಡ್ತೀನಿ ಆಗ ಈ ಲಿಂಕ್ ನ ಕೂಡ ಕ್ಲಿಕ್ ಮಾಡಬಹುದು. ನೀವು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಈ ಲೆಸನ್ಗೆ ರಿಲೇಟೆಡ್ ಆಗಿರುವಂತ ಕಾನ್ಸೆಪ್ಟ್ಸ್ ನ ವಿಡಿಯೋ ಪ್ಲೇ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ನಿಮ್ಗೆ ಫ್ರೀಕ್ವೆಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವೆಶ್ಚನ್, ಮಯೋಪಿಯಾ ರಿಲೇಟೆಡ್ ಆಗಿ ಕ್ವೆಶ್ಚನ್ ಕೇಳ್ತಾರೆ. ಸೊ ಮಯೋಪಿಯಾ ಅಂದ್ರೆ ಏನು? ಮಯೋಪಿಯಾ ಇಸ್ ಆಲ್ಸೋ ನೋನ್ ಆಸ್ ದ ನಿಯರ್ ಸೈಟೆಡ್ನೆಸ್. ಎ ಪರ್ಸನ್ ವಿತ್ ಮಯೋಪಿಯಾ can see only the nearby objects clearly but cannot see the distant objects distinctly ಅಂತ ಹೇಳ್ತೀವಿ. ಇದನ್ನ ನೀವು ಮಯೋಪಿಯಾ ಅಂದ್ರೆ ಏನು ಅಂತ ಕೇಳಿದಾಗ ಬರಿಬೇಕು. ಸೊ ಮಯೋಪಿಯಾ ಹೇಗೆ ಕಾಸ್ ಆಗುತ್ತೆ? ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್, ಇಲಾಂಗೇಷನ್ ಆಫ್ ಐ ಬಾಲ್, ಇದೆರಡು ಕೂಡ ಏನಾಗಿದೆ, ದೇ ಆರ್ ದ ರೀಸನ್ಸ್ ಫಾರ್ ದ ಮಯೋಪಿಯಾ ಟು ಕಾಸ್. ಸೊ ಹಾಗಾದ್ರೆ ಈ ಮಯೋಪಿಯಾನ ಹೇಗೆ ಕರೆಕ್ಟ್ ಮಾಡಬಹುದು, ಈ ಡಿಫೆಕ್ಟ್ ಹೇಗೆ ಕರೆಕ್ಟ್ ಮಾಡಬಹುದು ಅಂತ ಕೇಳಿದ್ರೆ, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಪವರ್. ಸೊ ಸೂಟಬಲ್ ಪವರ್ ಇರುವಂತ ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಮಯೋಪಿಯಾನ ಕರೆಕ್ಟ್ ಆಗಿ ನಾವು ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನೋಡಿ, ಹೈಪರ್ ಮೆಟ್ರೋಪಿಯಾ ರಿಲೇಟೆಡ್ ಆಗಿ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನು? ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಪವರ್. ಸೊ ಇಲ್ಲಿ ಹೈಪರ್ ಮೆಟ್ರೋಪಿಯಾ, ಈ ಪಾಯಿಂಟ್ಗೂ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರೋದು ಇದು, ಎ ಪರ್ಸನ್ ವಿತ್ ಹೈಪರ್ ಮೆಟ್ರೋಪಿಯಾ ಕ್ಯಾನ್ ಸಿ ಓನ್ಲಿ ದ ಡಿಸ್ಟೆಂಟ್ ಆಬ್ಜೆಕ್ಟ್. ಓಕೆ, ಸೊ ಲಾಂಗ್ ಸೈಟೆಡ್ನೆಸ್ ಅಂತ ಹೇಳ್ಬೋದು. ಓಕೆ, ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ದ ನಿಯರ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಇಲ್ಲಿ ದ ನಿಯರ್ ಪಾಯಿಂಟ್ ಫಾರ್ ಅ ಪರ್ಸನ್ ಈಸ್ ಫಾರ್ದರ್ ಅವೇ ಫ್ರಮ್ ದ ನಾರ್ಮಲ್ ಪಾಯಿಂಟ್ ಅಂತ ಹೇಳ್ತೀವಿ. ಇದಕ್ಕೆ ಡಿಸ್ಟೆನ್ಸ್ ಬಂದು 25 ಸೆಂಟಿಮೀಟರ್. ಸೊ ದ ನಿಯರ್ ಪಾಯಿಂಟ್ ಫಾರ್ ದ ಪರ್ಸನ್ ಇಸ್ ಫಾರ್ದರ್ ಅವೇ ಫ್ರಮ್ ದ ನಾರ್ಮಲ್ ನಿಯರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಹೌ ಈಸ್ ದಿಸ್ ಹೈಪರ್ ಮೆಟ್ರೋಪಿಯಾ ಕಾಸ್ಡ್ ಅಂತ ಕೇಳಿದ್ರೆ, ದಿಸ್ ಡಿಫೆಕ್ಟ್ ಅರೈಸಸ್ because the focal length of the eye lens is too long or the eyeball has become too small. So ಎರಡು ಪ್ರಾಬ್ಲಮ್ ಇಂದ ಏನಾಗುತ್ತೆ, ಹೈಪರ್ ಮೆಟ್ರೋಪಿಯಾ ಕಾಸ್ ಆಗುತ್ತೆ. ನೆಕ್ಸ್ಟ್, ಹೇಗೆ ಹೈಪರ್ ಮೆಟ್ರೋಪಿಯಾನ ನೀವು ಕರೆಕ್ಟ್ ಮಾಡ್ಕೊಳ್ಬಹುದು ಅಂತ ಕೇಳಿದ್ರೆ, ಸೊ ದಿಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ದ ಕಾನ್ವೆಕ್ಸ್ ಲೆನ್ಸ್ ಫಾರ್ ಅಪ್ರೋಪ್ರಿಯೇಟ್ ಪವರ್. ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಕರೆಕ್ಟ್ ದ ಹೈಪರ್ ಮೆಟ್ರೋಪಿಯಾ. ಸೊ ಇದಿಷ್ಟು ಕೂಡ ಫಸ್ಟ್ ಸೆಗ್ಮೆಂಟ್, ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆ, ರಿಪೀಟೆಡ್ ಆಗಿ ಕೇಳಿರುವಂತ ಕ್ವೆಶನ್. ಈ ಫೈಲ್ ಅಲ್ಲಿ ಇರುವಂತ ಕ್ವೆಶನ್ಸ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ 50 to 60% ಆದ್ರೂ ರಿಪೀಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶನ್, ವೈ ಡು ಸ್ಟಾರ್ಸ್ ಟ್ವಿಂಕಲ್? ಸ್ಟಾರ್ಸ್ ಹೇಗೆ ಟ್ವಿಂಕಲ್ ಆಗುತ್ತೆ ನೋಡಿ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಕ್ವೆಶನ್ ನ ಕೇಳಿದರೆ ನೀವು ನೀವು ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ಅಲ್ಲಿ ನೋಡಿರಬಹುದು. ಓಕೆ, ಎಸ್. ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ದ ಅಟ್ಮಾಸ್ಫಿಯರ್ ಇಸ್ ಮೇಡ್ ಆಫ್ 7 layers. And the refractive indices which keeps on changing continuously due to this path of light rays from the star keep on changing their path. Okay, they keep on changing their path continuously. So as a consequence, the number of rays entering
the pupil of eye goes on changing with the time and the stars appear twinkling. ಇಷ್ಟು ಬರೆದ್ರು ಕೂಡ ನಿಮ್ಗೆ ಏನಾಗುತ್ತೆ, ಈ ಒಂದು ಕಾನ್ಸೆಪ್ಟ್ ಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಎಸ್ ಸರ್. Somebody is asking, ma'am, is it helpful for examination? 100% this is helpful for your final examination. Okay. Next one is, why do stars twinkle ಅನ್ನೋ ಕ್ವಶನ್ ಅನ್ನ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. Apart from that, they also ask about why is the color of sky blue. ಇದ್ರ ಬಗ್ಗೆ ಕೇಳ್ತಿರ್ತಾರೆ. Why is the color of sky blue? See, when a white light enters the Earth's atmosphere, it gets scattered away. So due to the atmospheric particles, since blue color has the minimum wavelength, so the blue color scatters most and thus the sky appears blue anta ನೀವು ಬರಿಬೇಕಾಗುತ್ತೆ. Okay, next, see, color of sun is red during the rise and sunset. ಅಂದ್ರೆ ಸನ್ರೈಸ್ ಆಗ್ಬೇಕಾದ್ರೆ ಸನ್ಸೆಟ್ ಆಗ್ಬೇಕಾದ್ರೆ color of the sun is red, give reason ಅಂತ ಕೇಳ್ತಾರೆ. Okay, it is because, see, during sunrise and sunset light has to travel longer distance to reach the observer. So loss of energy due to scattering is more for the high frequency wave. So longer wavelength wave is having the minimum loss due to the scattering and can travel the long distance. So as a result of it, enagutte andre red color has a longer wavelength, so its intensity reaches to the observer more compared to other colors. ಬೇರೆ ಕಂಪೇರ್ ಮಾಡಿದ್ರೆ ರೆಡ್ ಕಲರ್ ಏನಾಗುತ್ತೆ, ತುಂಬಾ ಈಸಿಯಾಗಿ ರೀಚ್ ಆಗುತ್ತೆ ನಮ್ಮ ವೇವ್ ಲೆಂತ್ ಗೆ. ಸೊ ಹೆನ್ಸ್ ದ ಸನ್ ಅಪಿಯರ್ಸ್ ರೆಡ್ ಡ್ಯೂರಿಂಗ್ ದ ಸನ್ಸೆಟ್ ಅಂಡ್ ಆಲ್ಸೋ ದ ಸನ್ರೈಸ್ ಅಂತ ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ನೋಡಿ, ನೆಕ್ಸ್ಟ್ ನಿಮ್ಗೆ ಈ ಕ್ವಶನ್ ಅನ್ನ ಕೂಡ ನೀವು ಎಕ್ಸಾಮ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ನೋಡಿರಬಹುದು. ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಆರ್ ರೀಕಾಂಬಿನೇಷನ್ ಆಫ್ ಪ್ರಿಸಮ್ ಅಂತ ಹೇಳ್ತೀವಿ. ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಆಫ್ ರೀಕಾಂಬಿನೇಷನ್ ಆಫ್ ಪ್ರಿಸಮ್ ಅಂತ ಹೇಳ್ತೀವಿ. ಈ ಕ್ವಶನ್ ತುಂಬಾನೇ ರಿಪೀಟೆಡ್ ಆಗಿ ಕೇಳಿರ್ತಾರೆ. ಈ ಕ್ವಶನ್ ಅನ್ನು ಕೂಡ ನಾನು ಶೇರ್ ಮಾಡ್ತೀನಿ, ನೀವು ಇದನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಸೊ Newton showed that reverse of dispersion of light is also possible. So Newton kept two identical glass prisms close to each other, one in an erect position and other in an inverted position. ನೀವು ನೋಡಬಹುದು ಪೊಸಿಷನ್ ಹೇಗಿದೆ ಇಲ್ಲಿ ಅಂತ. So white light of sun gets dispersed when it passes through the prism. So this allowed the color of the spectrum to pass through the second prism. The second prism receives all the rays of 7 colors from the first prism and recombines them into the original white light. Okay, so this observation gave the Newton the idea that sunlight is made up of 7 colors. Any light that gives the spectrum similar to that of sunlight is called as white light anta heltivi. Okay, this was asked many times in the examination. Okay, so final examination ಅಲ್ಲಿ ಕೇಳಿದ್ರು, ಇದನ್ನ ತುಂಬಾನೇ ಇಂಪಾರ್ಟೆಂಟ್. 5 ಮಾರ್ಕ್ ಗೆ ಕೇಳ್ತಾರೆ ಈ ಒಂದು ಏನು ಪ್ರಶ್ನೆನ. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಫ್ರಮ್ ದ ಲೆಸನ್ ಲೈಟ್ ಅಲ್ಲಿ ನೋಡಿ, ನಿಮ್ಗೆ ಒಂದು ರೇ ಡಯಾಗ್ರಾಮ್ ಕೇಳ್ತಾರೆ. ಇಟ್ ಮೇ ಬಿ ಐದರ್ ಫ್ರಮ್ ದ ಲೆನ್ಸ್ ಆರ್ ಫ್ರಮ್ ದ ಮಿರರ್ ಇಂದಾದ್ರೂ ಕೇಳ್ಬೋದು, ಲೆನ್ಸ್ ಇದಾದ್ರೂ ಕೇಳ್ಬೋದು. ಯಾವ್ದಾದ್ರು ಒಂದು ನಿಮ್ಗೆ ರೇ ಡಯಾಗ್ರಾಮ್ 100% 3 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆನಾ? 3 ಮಾರ್ಕ್ಸ್ ಗೆ ಈ ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಸೊ ಇಲ್ಲಿರುವ 6 ಡ್ರಾಯಿಂಗ್ ಅನ್ನ ಕರೆಕ್ಟ್ ಆಗಿ ರೇ ಡಯಾಗ್ರಾಮ್ಸ್ ಅನ್ನ ಕಲ್ತ್ಕೊಂಡ್ರೆ ಒಂದು ಡ್ರಾಯಿಂಗ್ ಡೆಫಿನೆಟ್ಲಿ ಬರುತ್ತೆ. ಓಕೆನಾ? ಸೊ ಇದನ್ನ ನಾನು PDF ನಲ್ಲಿ ಇನ್ಕ್ಲೂಡ್ ಮಾಡಿದೀನಿ. ಸೊ ನೀವು ಇದನ್ನ ಕಲ್ತ್ಕೊಳ್ಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ, ಲೈಟ್ ಲೆಸನ್ ನ ಲಿಂಕ್ಸ್ ಕೂಡ ನಾನು ಪ್ರೊವೈಡ್ ಮಾಡಿದೀನಿ. ಲೈಟ್ ಲೆಸನ್ ನ ರಿಲೇಟೆಡ್ ಆಗಿ ಥಿಯರಿ ಏನ್ ಕಲ್ತ್ಕೊಳ್ಬೇಕು ನೀವು, ಲೈಟ್ ಲೆಸನ್ ಇಂದ ಕೇಳುವಂತ ಒಂದು ಪ್ರಾಬ್ಲಮ್ ಡೆಫಿನೆಟ್ ಆಗಿ ಕೇಳ್ತಾರೆ ಫ್ರಮ್ ದ ಲೈಟ್ ಲೆಸನ್. ಅದಕ್ಕೆ ರಿಲೇಟೆಡ್ ಆಗಿ ಲೈಟ್ ಲೆಸನ್ ಸಮ್ಸ್ ಹೇಗ್ ಮಾಡೋದು, ನಿಮ್ಗೆ ಹೇಗ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಂದು ಲಿಂಕ್ ಇದೆ. ರೇ ಡಯಾಗ್ರಾಮ್ಸ್ ನ ಹೇಗ್ ಬರಿಬೇಕು ಈಸಿಯಾಗಿ ಅಂತ ಒಂದು ಲಿಂಕ್ ಇದೆ. 3 ಲಿಂಕ್ಸ್ ಇದೆ. ಸೊ ಲೈಟ್ ಲೆಸನ್ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಲಿಂಕ್ ನ ಫಸ್ಟ್ ನೀವು ಓಪನ್ ಮಾಡ್ಕೊಂಡು ವಾಚ್ ಮಾಡಿ, ದೆನ್ ಯು ಕ್ಯಾನ್ ಗೋ ಹೆಡ್ ವಿತ್ ದ ಕಾನ್ಸೆಪ್ಟ್ಸ್. ಇದು ಲೈಟ್ ಲೆಸನ್ ಅಂತ ಹೇಳಿದಾಗ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ನೀವು ಓದ್ಕೊಳ್ಬೇಕು, ತುಂಬಾನೇ ಲೆಂದಿ ಲೆಸನ್ ಇದು, ತುಂಬಾ ಕಾನ್ಸೆಪ್ಟ್ಸ್ ನೀವು ಓದ್ಕೊಳ್ಬೇಕು ಇದರಲ್ಲಿ. ಓಕೆ, ಒಂದು ನಿಮಗೆ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು? ಇಟ್ ಇಸ್ ಅ ಲೆನ್ಸ್ ದಟ್ ಹ್ಯಾಸ್ 2 spherical surfaces which are bulging outward and thicker at the middle as compared to the edges ಅಂತ ಹೇಳ್ತೀವಿ. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು? ಕಾನ್ವೆಕ್ಸ್ ಲೆನ್ಸ್ is bonded by 2 spherical surfaces which are curved inward. ನೀವು ನೋಡಬಹುದು, ನಾನು ಕಾನ್ವೆಕ್ಸ್ ಕಾನ್ಕೇವ್ ಎರಡು ಡ್ರಾಯಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಓಕೆ, inward and thicker at the edges than at the middle ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಗೆ ಎರಡು ಕೂಡ ಲೆನ್ಸ್ ನಾನು ಮೆನ್ಷನ್ ಮಾಡಿದೀನಿ. ಕಾನ್ವೆಕ್ಸ್ ಲೆನ್ಸ್ ಮೇಲೆ ಇದೆ, ಕಾನ್ಕೇವ್ ಲೆನ್ಸ್ ನೋಡಿ ಇಲ್ಲಿ
ದೇ ಆರ್ ಥಿಕ್ಕರ್ ಅಟ್ ದ ಎಡ್ಜಸ್. ಅಬ್ಸರ್ವ್ ಮಾಡಿ ಏನಾಗಿದೆ, ಎಡ್ಜಸ್ ಅಲ್ಲಿ ಥಿಕ್ ಆಗಿದೆ. ಕ್ಲಿಯರ್ ಆಯ್ತಾ? ಸೊ ನ್ಯೂಟನ್ಸ್ ಪ್ರಿಸಮ್ ಡಯಾಗ್ರಾಮ್ ಕೇಳ್ತಾರ ಅಂದ್ರೆ ಎಸ್, ನ್ಯೂಟನ್ಸ್ ಪ್ರಿಸಮ್ ಡಯಾಗ್ರಾಮ್ ಅಲಾಂಗ್ ವಿತ್ ದ ಎಕ್ಸ್ಪ್ಲನೇಷನ್ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ದ ರೇಡಿಯಸ್ ಆಫ್ spherical reflecting surfaces of a lens forms a part of sphere. So this is called as radius of curvature ಅಂತ ಹೇಳ್ತೀವಿ. ಇದನ್ನೆಲ್ಲ ಒನ್ ಮಾರ್ಕ್ ಏನೆಲ್ಲ ಕೇಳ್ಬೋದು ಅಂತ ಫಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ. ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳಿದಾಗ a lens has two spherical surfaces. Each of those surfaces form a part of sphere. So this center of the sphere is called as center of curvature ಅಂತ ಹೇಳ್ತೀವಿ. ಫೋಕಲ್ ಲೆಂತ್ ನೋಡಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಇಲ್ಲಿ ಮೇಲೆಗಡೆ ಇರುವಂತ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು PDF ನ ಶೇರ್ ಮಾಡಿದಾಗ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಅದು ವಿಡಿಯೋಗೆ ಕನೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಫೋಕಲ್ ಲೆಂತ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಅಂಡ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಸ್ಪೆರಿಕಲ್ ಲೆನ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಫೋಕಲ್ ಲೆಂತ್. ಅದನ್ನ ನಾವು ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಡಯಾಪ್ಟರ್ ಅಂದ್ರೆ ಏನು? ಒನ್ ಡಯಾಪ್ಟರ್ ಅಂದ್ರೆ ಇಟ್ ಈಸ್ ಅ ಪವರ್ ಆಫ್ ಲೆನ್ಸ್ whose focal length is 1 meter. One diopter is the power of lens whose focal length is 1 meter. Next, principal focus andre enu? Principal axis andre enu? Principal focus andre a number of rays parallel to principal axis after the reflection. All the rays will be meeting at one point. This is called as principal axis. So if a straight line passing through the pole and the center of curvature of a spherical lens, then it is called as principal axis. Okay, this is principal focus. Okay, first one is principal focus, second one is principal axis. Clear aitala? Next, what is meant by optic center anta keladre? The center point of the lens is called as optic center. So lens na center point na optic center anta heli karitivi. Okay, next, somebody is asking 27 marks barutta ma'am anta. ನೋಡಿ, ಈ ಫೈಲಲ್ಲಿ ಇನ್ಕ್ಲೂಡ್ ಮಾಡಿರುವಂತ ಕ್ವೆಶನ್ ಬಂದು ನಾನು 27 ಮಾರ್ಕ್ಸ್ಗೆ ಅಲ್ಲ, ಹೋಲ್ ಫಿಸಿಕ್ಸ್ 27 ಮಾರ್ಕ್ಸ್ಗೆ ಇರುತ್ತೆ. ಬಟ್ ಇಲ್ಲಿ 20 ಅಬೌವ್ ಅಂತೂ ಸ್ಕೋರ್ ಮಾಡ್ಬೋದು ನೀವು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ರೆ. ಇನ್ 7 ಮಾರ್ಕ್ಸ್ ಏನು ಅಂದ್ರೆ ನಿಮ್ಗೆ ಸಮ್ ಇರುತ್ತೆ. ಲೈಟ್ ಲೆಸನ್ ಇಂದ ಒಂದ್ ಸಮ್ ಇರುತ್ತೆ, ಎಲೆಕ್ಟ್ರಿಸಿಟಿಯಿಂದ ಒಂದ್ ಸಮ್ ಇರುತ್ತೆ. ಈ ಸಮ್ ನ ನೀವು ಕಲ್ತ್ಕೊಳ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಸಮ್ಸ್ ಅನ್ನೇ ಕೊಡ್ತಾರೆ. ಸಮ್ಟೈಮ್ಸ್ ವ್ಯಾಲ್ಯೂ ಚೇಂಜ್ ಮಾಡಿ ಕೊಡ್ತಾರೆ, ಬೇರೆ ಯಾವುದೇ ಸಮ್ ನ ಕೊಡೋದಿಲ್ಲ. ಕ್ಲಿಯರ್ ಆಯ್ತಾ? Yes. Next, aperture andre enu? See, the effective diameter of circular outline of a spherical lens is called as aperture anta heltivi. So pole andre enu hagadre? See, pole andre, so it is something which is lying at the center of the reflecting surface of the spherical mirror. Spherical mirror alli iruvanta reflecting surface. Okay, center alli iruvanta reflecting surface na we will call it as pole. Pole anta heli karitivi. Next, what is center of curvature anta ಹೇಳ್ತಾ ಇದೀವಿ? The reflecting surface of a spherical mirror which forms a part of sphere. This sphere as a center of this point is called as the center of curvature anta ಹೇಳಿ ಕರಿತೀವಿ. Clear ಆಯ್ತಾ? So next, radius of curvature ಅಂದ್ರೆ ಏನು? The radius of sphere which the reflecting surfaces of the spherical mirror forming a part, this is called as the radius of curvature. Principal axis, principal focus andre enu? A straight line passing through the pole and the center of spherical mirror is called as principal axis, and a number of rays which is parallel to the principal axis after the reflection of all the rays which will be meeting at one particular point of the principal axis is called as principal focus. Okay, ಸ್ವಲ್ಪ ಲೆಂದಿ ಆಗಿದೆ ಪಾಯಿಂಟ್ಸ್ ಇಲ್ಲಿ ತುಂಬಾನೇ, ಅಂದ್ರೆ ಪಾಯಿಂಟ್ಸ್ ಲೆಂದಿ ಇನ್ ದ ಸೆನ್ಸ್ ಕಾನ್ಸೆಪ್ಟ್ ಜಾಸ್ತಿ ಇದೆ ನಿಮಗೆ ಲೈಟ್ ಲೆಸನ್ ಅಲ್ಲಿ. ಓಕೆ, 7 ಮಾರ್ಕ್ಸ್ ವೇಟೇಜ್ ಇದೆ ಲೈಟ್ ಲೆಸನ್ಗೆ. ಓಕೆ, ನೆಕ್ಸ್ಟ್, ಫೋಕಲ್ ಲೆಂತ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಅಂಡ್ ದ ಪ್ರಿನ್ಸಿಪಲ್ ಫೋಕಸ್ ಇಸ್ ಕಾಲ್ಡ್ as a focal length. So it is represented by the letter F. Small f ಅಂದ್ರೆ ಫೋಕಲ್ ಲೆಂತ್ ಅಂತ ಅರ್ಥ. So what is the relationship between the radius of curvature and focal length ಅಂತ ಕೇಳ್ತಾರೆ. It is R is equals to 2f. Relationship between the radius is equals to radius of curvature is equals to 2 times the focal length. 2 times the focal length ಅಂತ ಹೇಳ್ತೀವಿ. How can you define concave mirror and convex mirror ಅಂತ ಹೇಳಿದ್ರೆ? It is a spherical mirror whose reflecting surface is curved inwards, which is called as concave mirror. The spherical mirror whose reflecting surface is curved outside is called as convex mirror. ಇದೆಲ್ಲ 1 ಮಾರ್ಕ್ಗೆ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್. ಈಗ 2 ಮಾರ್ಕ್ಸ್ಗೆ ಕ್ವೆಶ್ಚನ್ ಯಾವ್ದು ಕೇಳ್ಬೋದು ಲೈಟ್ ಲೆಸನ್ ಇಂದ ಅಂತ ನೋಡೋದಾದ್ರೆ, ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೇಳ್ಬೋದು.
ಟೂ ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಏನ್ ಹೇಳುತ್ತೆ, ದ ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಹೇಳುತ್ತೆ ದ ಇನ್ಸಿಡೆಂಟ್ ರೇ ದ ನಾರ್ಮಲ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಅಟ್ ದ ಸೇಮ್ ಪ್ಲೇನ್ ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಡಿಫೈನ್ ದ ಪವರ್ ಆಫ್ ಲೆನ್ಸ್ ಅಂದ್ರೆ ಏನ್ ಹೇಳ್ತೀರಾ? ದಿ ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಸೊ ಇಲ್ಲಿ SI ಯೂನಿಟ್ ಏನಾಗಿದೆ? SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಡಿ ಅಂತ ಹೇಳಿ ಬರಿತೀವಿ, ಡಯಾಪ್ಟರ್. ಪವರ್ ಆಫ್ ಲೆನ್ಸ್ SI ಯೂನಿಟ್ ಏನಾಗಿದೆ? ಡಯಾಪ್ಟರ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಅಂತ ಕೇಳ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ನ ಹೇಗೆ ನೀವು ಹೇಳ್ತೀರಾ ಅಂದ್ರೆ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಟ್ರಾನ್ಸ್ಪರೆಂಟ್ ಮೀಡಿಯಂ ಈಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಂ ಅಂತ ಹೇಳ್ತೀವಿ. ದ ರೇಷಿಯೋ ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಂ ಅಂತ ಹೇಳ್ತೀವಿ. ನೆಕ್ಸ್ಟ್ ಗಿವ್ ರೀಸನ್ಸ್ ಕ್ವಶನ್ ಕೇಳ್ಬೋದು ನಿಮ್ಗೆ. ಪವರ್ ಆಫ್ ಲೆನ್ಸ್ ಈಸ್ ಪ್ಲಸ್ 2.0 ಡಿ ಅಂದ್ರೆ ಡಯಾಪ್ಟರ್. ವಾಟ್ ಡು ಯು ಮೀನ್ ಬೈ ದ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಸೊ ಏನ್ ಹೇಳ್ತಾ ಇದೆ? ದಟ್ ಮೀನ್ಸ್ ಲೆನ್ಸ್ ಪ್ರಿಸ್ಕ್ರೈಬ್ಡ್ ಇಸ್ ದ ಕಾನ್ವೆಕ್ಸ್ ಅಂತ ಹೇಳಿ ನಾವು ಹೇಳ್ಬೋದು. ಓಕೆನಾ? ಇದು ಪಾಯಿಂಟ್ ಎಕ್ಸ್ಟ್ರಾ ಇದೆ, ಇದನ್ನ ನಾವು ಈಗ ಕನ್ಸಿಡರ್ ಮಾಡೋದು ಬೇಡ. ದಿಸ್ ಇಸ್ ಅನ್ ಎಕ್ಸ್ಟ್ರಾ ಪಾಯಿಂಟ್ ವಿಚ್ ಗೆಟ್ ಆಡೆಡ್ ಹಿಯರ್. ಸೊ ನಾನೀಗ ಫೈಲಿನ ಕಳಿಸ್ಬೇಕಾದ್ರೆ ನಿಮ್ಗೆ ಇದನ್ನ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್, ಪವರ್ ಆಫ್ ಲೆನ್ಸ್ ಇಸ್ ಮೈನಸ್ 3.0 ಡಯಾಪ್ಟರ್. ವಾಟ್ ಡು ಯು ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂದ್ರೆ, ಇಲ್ಲಿ ಲೆನ್ಸ್ ಪ್ರಿಸ್ಕ್ರೈಬ್ ವಿಲ್ ಬಿ ಕಾನ್ಕೇವ್ ಅಂತ ಬರಿಬೇಕು. ಓಕೆ, ನೋಡಿ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಕಾನ್ವೆಕ್ಸ್ ಏನ್ ಕೇಳ್ತಾರೆ, ಕಾನ್ಕೇವ್ ಏನ್ ಕೇಳ್ತಾರೆ ಗೊತ್ತಾಗುತ್ತೆ. ನೆಕ್ಸ್ಟ್, ಲಿಸ್ಟ್ ದ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಅಂಡ್ ಕಾನ್ಕೇವ್ ಮಿರರ್ ಅಂತ ಕೇಳಿದ್ರೆ ಏನ್ ಯೂಸಸ್ ಕಾನ್ಕೇವ್ ಮಿರರ್ದು? Concave mirror is commonly used as a rear view mirror in the vehicles. These mirrors are fitted on the sides of vehicles, enabling the driver to see the traffic behind him or her to facilitate the safe driving. This is the one use. And convex mirror are preferred because they always give an erect through the diminished image, and also they have a wider field of view as they are curved outwards anta heltivi. Okay? Yes. Next, uses of concave mirror ಏನು ಅಂದ್ರೆ, concave mirrors are commonly called as it is commonly called as it is commonly used in the torches, searchlights and also vehicle headlights to get a powerful parallel beam of light. So these concave mirrors are often used in the shaving mirrors to see a large images of the faces, and the dentist also use the concave mirrors to see the large images of teeth of the patients. The large concave mirrors are used to concentrate the sunlight to produce the heat in the solar furnaces anta heltivi. Clear aitala? Yes. Next nodi nimge state the laws of refraction. Reflection aitala. Now we can observe what are the laws of refraction. See, the incident ray, the refracted ray and the refracted ray and the normal to the interface of two transparent media at the point of incidence all lie at the same plane anta heltivi for the first law of refraction. Second law again heltivi, the ratio of sine of angle of incidence to the sine of angle of refraction is a constant for the light and also the given color for the given pair of media. So this law is known as the Snell's law of refraction. Second law of refraction is also called as Snell's law anta heltivi. Okay? Yes. Next nodi define magnification kelbodu. Magnification alli, so magnification is produced by spherical mirror which gives the relative extent to which the image of an object is magnified with respect to the object size anta heltivi. Idu definition for magnification. Okay, so expression kuda kottide. So magnification alli ನೀವು usually sums ಅಲ್ಲಿ ಯೂಸ್ ಮಾಡುವಂತದ್ದು ಇದು. Magnification is equals to minus v by u ಅಂತ ಹೇಳ್ತೀವಿ. ಓಕೆನಾ? minus v by u ಅಂತ ಹೇಳ್ತೀವಿ. Object distance is represented by u, the image distance is represented by v. Clear ಆಯ್ತಲ್ವಾ? Yes. Okay, so ನೋಡಿ next electricity lesson ಅಲ್ಲಿ ಏನೇನ್ ಕೇಳಬಹುದು ಅಂದ್ರೆ, electricity lesson ಕೂಡ ನಾನು ಇಲ್ಲಿ 2 links ಅನ್ನ ಹಾಕಿದ್ದೀನಿ. ಒಂದು ಥಿಯರಿ ಪಾರ್ಟ್ ಗೆ, ಇನ್ನೊಂದು ಪ್ರಾಬ್ಲಮ್ಸ್ ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಓಕೆ, ಥಿಯರಿ ಪಾರ್ಟ್ ಅಲ್ಲಿ ನಿಮಗೆ ಕೇಳ್ತಾರೆ ಸ್ಟೇಟ್ ಓಮ್ಸ್ ಲಾ, ಗೌಸ್ ಲಾ ಕೇಳ್ತಾರೆ. ಓಮ್ಸ್ ಲಾ ಅಂದ್ರೆ ಏನು? The potential difference V across the end of the given metallic wire in an electric circuit is directly proportional to the current flowing through it, provided the temperature remains the same anta heltivi. So it is represented by V is
ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಐ ಅಥವಾ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ವಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಿರುತ್ತೆ, ಐ ಇಸ್ ಕರೆಂಟ್, ಆರ್ ಇಸ್ ರೆಸಿಸ್ಟೆನ್ಸ್. ಸೊ ಇದು ಓಮ್ಸ್ ಲಾಗೆ. ನೇಮ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಅಂತ ಕೇಳ್ತಾರೆ, ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ. ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದ ಮೆಟೀರಿಯಲ್ ಅಂಡ್ ಇಟ್ಸ್ ಟೆಂಪರೇಚರ್. ಈ 4 ಪಾಯಿಂಟ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಗಿವ್ ರೀಸನ್ಸ್. ಈ ಲೆಸನ್ ಅಲ್ಲಿ ಕೇಳೋದಾದ್ರೆ ಏನ್ ಕೇಳ್ಬೋದು? ಗಿವ್ ರೀಸನ್ ವೈ ಟಂಗ್ಸ್ಟನ್ ಈಸ್ ವೈಡ್ಲಿ ಯೂಸ್ಡ್ ಫಾರ್ ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್ ಅಂತ ಕೇಳ್ತಾರೆ. ದಿ ಟಂಗ್ಸ್ಟನ್ ಹ್ಯಾಸ್ ದ ಹೈ ರೆಸಿಸ್ಟೆನ್ಸ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ವೆನ್ ಕರೆಂಟ್ ಇಸ್ ಪಾಸ್ ಥ್ರೂ ಇಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ಹಾಟ್, ಟಂಗ್ಸ್ಟನ್ ಬಿಕಮ್ ಹಾಟ್ ಅಂಡ್ ಇಟ್ ಎಮಿಟ್ಸ್ ಲೈಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಗಿವ್ ರೀಸನ್ಸ್ ವೈ ಕಾಯಿಲ್ಸ್ ಆಫ್ ಎಲೆಕ್ಟ್ರಿಕ್ ಹೀಟಿಂಗ್ ಡಿವೈಸಸ್ ಆರ್ ಮೇಡ್ ಆಫ್ ಅನ್ ಅಲಾಯ್ ರಾದರ್ ದನ್ ದ ಪ್ಯೂರ್ ಮೆಟಲ್ ಅಂತ ಹೇಳ್ತಾರೆ. The resistivity of an alloy is greater than the constituent metals. Hence, they do not oxidize at the higher temperature ಅಂತ ಹೇಳ್ತೀವಿ. ಸೊ ಇದು ಇದಕ್ಕೆ ರೀಸನ್ ಆಗಿದೆ. ಎಕ್ಸಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳುವಂತ ಗಿವ್ ರೀಸನ್, ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಡಸ್ ನಾಟ್ ಹ್ಯಾಸ್ ಅನ್ ಅರೇಂಜ್ಮೆಂಟ್ ಆಫ್ ಸಿರೀಸ್ ಅಂತ ಕೇಳ್ತಾರೆ. 2020 ನಲ್ಲೂ ಕೇಳಿದ್ರು. ಓಕೆನಾ? ಇಲ್ಲಿ ನೀವೇನ್ ನೋಡ್ಬೇಕು ಅಂತಂದ್ರೆ, in series the arrangement in series arrangements same current will flow through all the appliances which is not desired. The total resistance become the large and the current gets reduced ಅಂತ ಹೇಳ್ತೀವಿ. We cannot use the independent on or off switches with the individual appliances. That is why domestic circuits does not have arrangement in the series ಅಂತ ಹೇಳ್ತೀವಿ. ನೆಕ್ಸ್ಟ್ SI ಯೂನಿಟ್ಸ್ ಕೇಳ್ತಾರೆ ನಿಮ್ಗೆ, 1 ಮಾರ್ಕ್ಗೆ ಕೇಳ್ಬೋದು SI ಯೂನಿಟ್ಸ್ ಬಗ್ಗೆ. ಸೊ SI ಯೂನಿಟ್ಸ್ ಕೇಳಿದ್ರೆ ನೋಡಿ, ಯು ಕ್ಯಾನ್ ಅಬ್ಸರ್ವ್ ವಾಟ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಓಮ್. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಕೇಳಿದ್ರೆ ಓಮ್ ಮೀಟರ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಕೇಳಿದ್ರೆ ವ್ಯಾಟ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಕೇಳಿದ್ರೆ ಕೂಲಮ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೇಳಿದ್ರೆ ಆಂಪಿಯರ್. SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಿದ್ರೆ ವೋಲ್ಟ್. ಇದೆಲ್ಲ SI ಯೂನಿಟ್ಸ್ ನೀವು ಈ ಲೆಸನ್ ಅಲ್ಲಿ ಕಂಪಲ್ಸರಿ ತಿಳ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು? ಎ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಆಫ್ ಅನ್ ಎಲೆಕ್ಟ್ರಿಸಿಟಿ, ಇಟ್ ಇಸ್ ಕಾಲ್ಡ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನಿಮ್ಗೆ ಕೇಳುವಂತದ್ದು ವೋಲ್ಟ್ ಮೀಟರ್ ಅಂದ್ರೆ ಏನು, ಆಮ್ ಮೀಟರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ವೋಲ್ಟ್ ಮೀಟರ್ ಅಂಡ್ ಆಮ್ ಮೀಟರ್ ಅಂತ ಕೇಳ್ತಾರೆ. The voltmeter is an instrument used to measure the electric potential difference in a circuit. It is always connected in the parallel series ಅಂತ ಗೊತ್ತಿರಬೇಕು. Ammeter ಅಂದ್ರೆ it is an instrument used to measure the electric current which is given in a circuit. It is always connected in the series. Parallel ಅಂದ್ರೆ ಏನು, series ಅಂದ್ರೆ ಏನು ನಿಮಗೆ ಗೊತ್ತಿದೆ ಅಲ್ವಾ? ಸೊ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ನಲ್ಲಿ ಇರುವಂತ ಕಾಂಟೆಂಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, potential difference ಅಂದ್ರೆ ಏನು? The electric potential difference between 2 points in an electric circuit carrying some current is the work done to move a unit charge from one point to another. ಇದನ್ನ ನಾವು potential difference ಅಂತ ಹೇಳಿ ಕರಿತೀವಿ. Next, what is meant by resistivity? Resistivity ಅಂದ್ರೆ ಏನು? It is defined as the electrical resistance of a conductor of unit cross sectional area and a unit length ಅಂತ ಹೇಳ್ತೀವಿ. Okay? Yes sir. ಸ್ನೆಲ್ಸ್ ಲಾ ಅಂದ್ರೆ ಒಂದೇ, ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಅಂದ್ರೂ ಕೂಡ ಒಂದೇ. ಈಗ ಜಸ್ಟ್ ನಾನು ಹೇಳಿದೀನಿ ನಿಮ್ಗೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಪವರ್ ಬಗ್ಗೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ವ್ಯಾಟ್ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. ವ್ಯಾಟ್ ಅಂದ್ರೆ ಏನು? ಪವರ್ ಕನ್ಸ್ಯೂಮ್ಡ್ ಬೈ ಅ ಡಿವೈಸ್ ದಟ್ ಕ್ಯಾರೀಸ್ 1 ಆಂಪಿಯರ್ ಆಫ್ ಕರೆಂಟ್ ವೆನ್ ಆಪರೇಟೆಡ್ ಅಟ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು? ಇಟ್ ಇಸ್ ಅ ಪವರ್ ಗಿವ್ಸ್ this is the power which gives the rate at which electrical energy is dissipated or consumed in an electric circuit ಅಂತ ಹೇಳ್ತೀವಿ. ನಿಮ್ಗೆ ನೆಕ್ಸ್ಟ್ ಕೇಳುವಂತದ್ದು ಇಂಪಾರ್ಟೆಂಟ್ ಆಗಿ ಜೌಸ್ ಲಾ ಅಂದ್ರೆ ಏನು ಅಂತ ಕೇಳ್ತಾರೆ. ಜೌಸ್ ಲಾದು ನೋಡಿ ಇಲ್ಲಿ ಇದು ಏನು ಡೆಫಿನೇಷನ್ ಕೂಡ ನಾನು ಇಲ್ಲಿ ಅಂದ್ರೆ ರೆಪ್ರೆಸೆಂಟ್ ಮಾಡಿದೀನಿ. H is equals to I square RT. ಓಕೆ, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ H is equals to I square RT ಅಂತ ಹೇಳ್ತೀವಿ. ಜೌಸ್ ಲಾನ ರೆಪ್ರೆಸೆಂಟ್ ಮಾಡಬಹುದು ಈ ರೀತಿ ಕೂಡ. ಜೌಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ಸ್ ದಟ್ heat produced in a resistor is directly proportional to the square of current for a given resistance, directly proportional to the resistance for which the given current, directly proportional to the time for which the current flow. This is what we call it as Joule's law of heating. ಇದನ್ನ Joule's law of heating ಅಂತ ಹೇಳ್ತೀವಿ. ಪ್ರಾಬ್ಲಮ್ಸ್ ಕೂಡ ಲಿಂಕ್ ಇದೆ ಅಲ್ಲ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಪ್ರಾಬ್ಲಮ್ಸ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೇಳಿದ್ರೆ ನೋಡಿ, RSM ಗೆ ರಿಲೇಟೆಡ್ ಆದ ಲಿಂಕ್ ಕೂಡ ಇಲ್ಲಿದೆ. ನಿಮ್ಗೆ ಲಿಂಕ್ ನ ಯೂಸ್ ಮಾಡಿಕೊಂಡು ನೀವು ಲೆಸನ್ ಕೇಳಿಸ್ಕೊಳ್ಬಹುದು. ಇಲ್ಲಿ ಕೇಳುವಂತದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂಡ್ ರೈಟ್ ಹ್ಯಾಂಡ್ ರೂಲ್. ರೈಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ? The Fleming's right hand rule states that, okay, the thumb finger, when we stretch the thumb finger, forefinger and middle finger,
of the right hand so that it is perpendicular to each other. ಏನು ಹೇಳುತ್ತೆ, forefinger indicates the direction of magnetic field, middle finger indicates the direction of motion of induced current, thumb finger indicates the direction of motion of conductor ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಓಪನ್ ಮಾಡಿದಾಗ ಸಿ ಇಟ್ ಸ್ಟ್ರೆಚ್ ವೆನ್ ವಿ ಸ್ಟ್ರೆಚ್ ದ ಲೆಫ್ಟ್ ಹ್ಯಾಂಡ್ thumb, forefinger, middle finger, okay, which are mutually perpendicular to each other. Forefinger ಹೇಳುತ್ತೆ direction of magnetic field, middle finger says about direction of current, thumb finger says about the direction of motion of conduction. Direction of motion of conduction ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ನಿಮಗೆ ಕೇಳುವಂತದ್ದು ಈ ಕ್ವಶನ್ ಅಲ್ಲಿ, ಈ ಲೆಸನ್ ಅಲ್ಲಿ, ಹೌ ಡಸ್ ದ ಓವರ್ಲೋಡಿಂಗ್ ಅಂಡ್ ಶಾರ್ಟ್ ಸರ್ಕ್ಯೂಟ್ ಅಕರ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಓಕೆ, ಸೊ ಪ್ರಾಬ್ಲಮ್ ಕೇಳ್ತಾರ ಅಂದ್ರೆ ಡೆಫಿನೆಟ್ಲಿ ಹೌದು ಪ್ರಾಬ್ಲಮ್ ಕೇಳ್ತಾರೆ. ಓವರ್ಲೋಡಿಂಗ್ ಅಂಡ್ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ how does an overloading and short circuit occur in an electric circuit? The overloading can occur when the live wire and the neutral wire come into direct contact. So overloading can occur when the insulation of wires is damaged, or there is a fault in the appliances, or when many electrical appliances are connected to one circuit simultaneously. Next, in such a situation ಏನಾಗುತ್ತೆ, the current in the circuit abruptly increases and short circuit will occur ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಫ್ಯೂಸ್ ಡ್ಯೂರಿಂಗ್ ದಿಸ್ ಸಿಚುಯೇಷನ್ ಅಂತ ಕೇಳಿದ್ರೆ ಏನ್ ಫ್ಯೂಸ್ ಏನ್ ಮಾಡುತ್ತೆ? ದಿ ಫ್ಯೂಸ್ ಇಸ್ ಅನ್ ಎಲೆಕ್ಟ್ರಿಕಲ್ ಸೇಫ್ಟಿ ಡಿವೈಸ್ ದಟ್ ಈಸ್ ಮೇಡ್ ಅಪ್ ಆಫ್ ಅಲಾಯ್ ಅಂಡ್ ಹ್ಯಾಸ್ ಅ ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ವೆನ್ ಎಕ್ಸೆಸ್ ಆಫ್ ಕರೆಂಟ್ ಇಸ್ ಫ್ಲೋನ್ ಡ್ಯೂರಿಂಗ್ ದ ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್, ದ ಓವರ್ಲೋಡಿಂಗ್ ಅಂಡ್ ಶಾರ್ಟ್ ಸರ್ಕ್ಯೂಟ್, ದ ಫ್ಯೂಸ್ ವೈರ್ ಮೆಲ್ಟ್. ಫ್ಯೂಸ್ ವೈರ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ, ಇಟ್ ಬ್ರೇಕ್ಸ್ ದ ಸರ್ಕ್ಯೂಟ್ and protects the devices from the damage ಅಂತ ಹೇಳ್ತೀವಿ. ನೆಕ್ಸ್ಟ್, ಇದರಲ್ಲಿ ಒಂದು ಡ್ರಾಯಿಂಗ್ ಕೇಳ್ತಾರೆ ನಿಮ್ಗೆ, ಎಲೆಕ್ಟ್ರಿಕ್ ಮೋಟರ್ ಅಥವಾ ಎಲೆಕ್ಟ್ರಿಕ್ ಜನರೇಟರ್, ಇದಕ್ಕೆ ರಿಲೇಟೆಡ್ ಆಗಿ ಡಯಾಗ್ರಾಮ್ಸ್ ಅನ್ನ ಕೇಳ್ತಾರೆ. ಯಾವ್ದಾದ್ರು ಒಂದು ಡಯಾಗ್ರಾಮ್ ಕೇಳ್ತಾರೆ. ಓಕೆನಾ? ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಮೋಟಾರ್ ಅಂಡ್ ಎಲೆಕ್ಟ್ರಿಕ್ ಜನರೇಟರ್ ಕೇಳ್ತಾರೆ. ಎಲೆಕ್ಟ್ರಿಕ್ ಮೋಟಾರ್ ಏನ್ ಮಾಡುತ್ತೆ, ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಜನರೇಟರ್ ಕನೆಕ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕ್ ಮೋಟಾರ್ ಇಲ್ಲಿ ಏನಾಗುತ್ತೆ, ಕರೆಂಟ್ ಇಸ್ ಸಪ್ಲೈ ಟು ಎ ಕಾಯಿಲ್, ಇಲ್ಲಿ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. Here it is based on the electromagnetic effect of electric current. Illi it is based on electromagnetic induction. So it follows the Fleming's left hand rule, motor follows, and the generator follows the right hand rule. So final ಆಗಿ Faraday's experiment ಕೇಳ್ತಾರೆ ನಿಮ್ಗೆ. ನೋಡಿ, ನಾನು ನಿಮ್ಗೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅದನ್ನೆಲ್ಲ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದೀನಿ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೇಳ್ತಾರೆ, ತುಂಬಾ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ರಾಪರ್ಟೀಸ್ ನೋಡೋದಾದ್ರೆ, ದೇ ಆರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂಡ್ ಎಂಡ್ ಇಟ್ಸ್ ಸೌತ್ ಪೋಲ್ ಅಂತ ಹೇಳ್ತೀವಿ. ದೀಸ್ ಲೈನ್ಸ್ ಆರ್ ಕ್ಲೋಸ್ಡ್ ಅಂಡ್ ಕಂಟಿನ್ಯೂಸ್ ಕರ್ವ್ಸ್. ದೇ ಆರ್ ಕ್ರೌಡೆಡ್ ನಿಯರ್ ದ ಪೋಲ್ಸ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸ್ಟ್ರಾಂಗ್ ಅಂಡ್ ಸೆಪರೇಟೆಡ್ ಫಾರ್ ಅವೇ ಫ್ರಮ್ ದ ಪೋಲ್ಸ್. ಇದನ್ನೆಲ್ಲ ಕುತ್ಕೊಂಡು ಒಂದು 2 to 3 ಟೈಮ್ಸ್ ರಿವೈಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಏನ್ ತೋರಿಸ್ತಾ ಇದ್ದೀನಿ ಇಲ್ಲಿ, ಇದನ್ನ ಕ್ಲಿಯರ್ ಆಗಿ ರಿವೈಸ್ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಕ್ವಶನ್ ನಾನು ಏನ್ ಇನ್ಕ್ಲೂಡ್ ಮಾಡಿದೀನಿ, ನೇಮ್ ದ ಪ್ರಿನ್ಸಿಪಲ್ ಆಫ್ ಅನ್ ಎಲೆಕ್ಟ್ರಿಕ್ ಜನರೇಟರ್. So the electric motor works on the principle of magnetic effects of electric current ಅಂತ ಹೇಳಿ ಬರೀತೀವಿ. ಓಕೆ, ಸೊ ಇದಿಷ್ಟು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆನಾ? ಸೊ ಫಿಸಿಕ್ಸ್ ಅಂತ ಹೇಳಿದಾಗ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವೇನ್ ಕಲ್ತ್ಕೊಳ್ಳೇಬೇಕು ಒಂದು 20+ ಮಾರ್ಕ್ಸ್ ತಗೊಳಕ್ಕೆ ಅಂದ್ರೆ ಇದೆಲ್ಲ ಪಾಯಿಂಟ್ಸ್ ನೀವು ಕವರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕ್ಲಿಯರ್ ಆಗಿ ಕವರ್ ಮಾಡ್ಕೊಂಡ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲೇ ಬರುತ್ತೆ. ಸೊ ನೀವು ಇದನ್ನ ಹೊರತಾಗಿ ಡಯಾಗ್ರಾಮ್ಸ್ ಅಂದ್ರೆ ರೇ ಡಯಾಗ್ರಾಮ್ಸ್ ಕಂಪಲ್ಸರಿ ತಿಳ್ಕೊಬೇಕು. ಔಟ್ ಆಫ್ 6 ಕೇಸ್ 1 ಬರುತ್ತೆ. ಮೋಟಾರ್ ಅಂಡ್ ಜನರೇಟರ್ ಅಲ್ಲಿ 1 ಕೇಸ್ ಬರುತ್ತೆ. ಓಕೆನಾ? ಸೊ ನಿಮ್ಗೆ ಪ್ರಿಸಮ್ ಈ ಒಂದು ಪಿಕ್ಚರ್ ಗೊತ್ತಿರಬೇಕು. ಸೊ ನಾನು ಏನೇನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದೀನಿ ಈ PDF ನ ಶೇರ್ ಮಾಡ್ತೀನಿ. ಸೊ PDF ನಲ್ಲಿ ಶೇರ್ ಮಾಡಿರುವಂತ ಎಲ್ಲ ಕಾಂಟೆಂಟ್ ಅನ್ನು ಕೂಡ ಕ್ಲಿಯರ್ ಆಗಿ ಓದ್ಕೊಳ್ಳಿ. ನಾನು ಫಿಸಿಕ್ಸ್ ಟೀಚರ್ ಅಲ್ಲ ಬೇಸಿಕಲಿ. ಸೊ ಜಸ್ಟ್ ಫಿಸಿಕ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದೀನಿ. ಫಿಸಿಕ್ಸ್ ಕಾಂಟೆಂಟ್ ನನಗೆ ಕೆಮಿಸ್ಟ್ರಿ ಅಂಡ್ ಬಯಾಲಜಿನ ಎಕ್ಸ್ಪ್ಲೇನ್ ಮಾಡೋಷ್ಟು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ಕೆನಾಟ್ ಗಿವ್ ದಟ್ ಜಸ್ಟಿಫಿಕೇಶನ್ ಅಂತ ಅನ್ಕೋತೀನಿ. ಕೆಮಿಸ್ಟ್ರಿ ಅಂಡ್ ಬಯಾಲಜಿ ನೀವು ನೋಡಿದೀರಾ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಆ ಲೆವೆಲ್ ಆಫ್ ಎಕ್ಸ್ಟೆಂಟ್ ಇಲ್ಲಿಗೆ ಬರಲ್ಲ ಫಿಸಿಕ್ಸ್ಗೆ. ಬಟ್ ಫಿಸಿಕ್ಸ್ ನೀವು ಏನೆಲ್ಲ ಓದ್ಕೊಳ್ಬೇಕು ಅಂತ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ವಿಡಿಯೋದ PDF ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಫ್ಟರ್ 5 minutes ಅಟ್ಯಾಚ್ ಮಾಡ್ತೀನಿ. ಒಂದು 5-10 minutes ವೇಟ್ ಮಾಡಿ. ಸೊ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಗೆ ಆ ಲಿಂಕ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಲಿಂಕ್ ನ ಡೌನ್ಲೋಡ್ ಮಾಡ್ಕೊಂಡು ಫಿಸಿಕ್ಸ್ ಅಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಓದ್ಕೊಳ್ಬೇಕು ಅದನ್ನೆಲ್ಲ ನೀವು ಕವರ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಫಿಸಿಕ್ಸ್ ನ ದೀಪಾ ಮೇಡಮ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಅದರಿಂದ ನಾನು ಏನಂದ್ರೆ ದೀಪಾ ಮೇಡಮ್ ಎಕ್ಸ್ಪ್ಲೇನ್ ಮಾಡಿರುವ ಎಲ್ಲಾ ವಿಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ,
ಸೊ ಲೈಟ್ ಲೆಸನ್ ಆಗಿರ್ಬೋದು, ಲೈಟ್ ಲೆಸನ್ಗೆ ರಿಲೇಟೆಡ್ ಆಗಿದ್ದಂಥ ನ್ಯೂಮರಿಕಲ್ಸ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಎಲ್ಲಾ ಪಾಯಿಂಟ್ಸು ಕೂಡ, ಎಲ್ಲಾ ವಿಡಿಯೋಸು ಕೂಡ ಈ ಫೈಲಲ್ಲಿ ಇದೆ. ಸೊ ನಿಮ್ಗೆ ಯಾವ ಒಂದು ಪಾಯಿಂಟ್ ಕಷ್ಟ ಅನ್ಸುತ್ತೆ, ಗೊತ್ತಾಗಲ್ಲ ಅನ್ಸುತ್ತೆ, PDF ನಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ನಿಮ್ನ ಕರ್ಕೊಂಡು ಹೋಗಿ ಆ ವಿಡಿಯೋನ ಎಕ್ಸ್ಪ್ಲೈನ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್, ನನ್ನ ಕ್ಲಾಸ್ ಕೆಮಿಸ್ಟ್ರಿ, ಬಯಾಲಜಿ ಅಫ್ಕೋರ್ಸ್ ನೀವು ಅರ್ಥ ಮಾಡ್ಕೊಳ್ತೀರಾ. ಬಟ್ ಫಿಸಿಕ್ಸ್, ದೀಪಾ ಮ್ಯಾಮ್ ಇಸ್ ದ ಬೆಸ್ಟ್. ನಾನು ಕೂಡ ಫಿಸಿಕ್ಸ್ನ ಬೈ ನೆಕ್ಸ್ಟ್ ಇಯರ್ ಐ ಆಲ್ಸೋ ಟ್ರೈ ಟು ಲರ್ನ್, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಇಂಟು ಕೆಮಿಸ್ಟ್ರಿ ಅಂಡ್ ಬಯೋಫೀಲ್ಡ್. ಕೆಮಿಸ್ಟ್ರಿ ಅಂಡ್ ಬಯೋಫೀಲ್ಡ್ನ ಎಕ್ಸಲೆಂಟ್ ಆಗಿ ಮಾಡ್ತಿದ್ದೀನಿ, ನಿಮಗೆ ಅರ್ಥ ಆಗೋಗೆ ಅಂತ ಐ ಫೀಲ್ ಇಟ್. ಐ ಡೋಂಟ್ ನೋ ಅಬೌಟ್ ಯುವರ್ ಒಪಿನಿಯನ್ಸ್, ನಿಮ್ಮೆಲ್ರಿಗೂ ಅರ್ಥ ಆಗ್ತಿದೆ ನಾನು ಮಾಡ್ತಿರೋ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕ್ಲಾಸಸ್ ಅನ್ಕೋತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಸ್ಟೂಡೆಂಟ್ಸ್. ಈ ಫೈಲನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಈಗ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್. ಲೆಟ್ ಅಸ್ ಆಲ್ ಮೀಟ್ ಇನ್ ಟುಮಾರೋಸ್ ಮಾರ್ನಿಂಗ್ ಲೈವ್ ವಿತ್ ಅ ನ್ಯೂ ಕಾನ್ಸೆಪ್ಟ್. ಲೈವ್ ಪ್ರೋಸೆಸ್ ಲೆಸನ್ ಕಂಪ್ಲೀಟ್ ಆಗಿದೆ ಇವತ್ತಿನ ಲೈವ್ಗೆ. ಸೊ ಕ್ವಶನ್ ಆನ್ಸರ್ಸ್ ಪೆಂಡಿಂಗ್ ಇದೆ, ಇನ್ನು ನಾನು ಎಕ್ಸ್ಪ್ಲೈನ್ ಮಾಡೋಂಥದ್ದು, ಅದನ್ನ ಕೂಡ ಮಾಡ್ತೀನಿ. ನಾಳೆ ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ನೈಟ್.